ನಮಸ್ಕಾರ ಸ್ನೇಹಿತರೆ, ನಾಳೆ ಶೇರ್ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಯಾವ್ಯಾವ ಕಾರಣಗಳಿಂದ ನಮ್ಮ ಷೇರು ಮಾರುಕಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಮತ್ತು ಯಾವ ಥರ ಎದುರು ಮಾಡ್ತಾ ಇದ್ದಾರೆ ಇನ್ವೆಸ್ಟರ್ಸು ಮತ್ತು ಟ್ರೇಡರ್ಸು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಸೊ ಮುಂದಿನ ವಾರ ಬಂದು ಮೇನ್ ಮಾರುಕಟ್ಟೆ ಈ ಆರ್ಟಿಕಲಲ್ಲಿ ಸಜೆಸ್ಟ್ ಮಾಡಿದ್ದಾರೆ, ಒಂದು ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ ಅಂತ, ಮತ್ತು ಕನ್ಸಾಲಿಡೇಷನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮೇನ್ ಕಾರಣ ಬಂದು FOMC ಮೀಟಿಂಗು, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮೀಟಿಂಗು, ನಮ್ಮ ದೇಶದ ಆಟೋ ಸೇಲ್ಸ್ ನಂಬರು ಮತ್ತು ಕಾರ್ಪೊರೇಟ್ ಅರ್ನಿಂಗ್ಸ್. ಬನ್ನಿ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಕಾರಣ ಕ್ವಾರ್ಟರ್ ಅಥವಾ ಕಾರ್ಪೊರೇಟ್ ಅರ್ನಿಂಗ್ಸ್. ಸೊ ಕ್ವಾರ್ಟರ್ ಅರ್ನಿಂಗ್ಸಲ್ಲಿ ಜೂನ್ ಕ್ವಾರ್ಟರಲ್ಲಿ 490 ಕಂಪ್ನಿ ಅವರವರ ರಿಸಲ್ಟ್ಗಳನ್ನ ಅನೌನ್ಸ್ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇಂಡಿವಿಜುವಲ್ ಸ್ಟಾಕ್ ಪರ್ಫಾರ್ಮೆನ್ಸ್ ಮೇಲೆ ಇದು ತುಂಬ ಚೆನ್ನಾಗಿ ರೋಲ್ ಪ್ಲೇ ಮಾಡುತ್ತೆ. ಸೊ ಮೇನ್ ಕಂಪ್ನಿಗಳು SBI, ಟಾಟಾ ಸ್ಟೀಲು, ITC, ಟಾಟಾ ಮೋಟಾರ್ಸ್ ಮತ್ತು ಕೋಲ್ ಇಂಡಿಯಾ, ಅದಾನಿ ಎಂಟರ್ಪ್ರೈಸಸ್, ಝೊಮ್ಯಾಟೊ, ಸುಮಾರು ಕಂಪ್ನಿ, BEL, ವರುಣ್ ಬೆವರೇಜಸ್. ಸೊ ಸುಮಾರು ಕಂಪ್ನಿ ಇಲ್ಲಿ ಲಿಸ್ಟ್ ಆಗಿದೆ. ಅದೇ ಥರ ನೆಕ್ಸ್ಟ್ ಆಟೋ ಸೇಲ್ಸಲ್ಲೂ ಕೂಡ ಸೊ ದೊಡ್ಡ ನಮ್ಮ ದೇಶದ ದೊಡ್ಡ ಕಂಪ್ನಿಗಳು ಟಾಟಾ ಮೋಟಾರ್ಸು, ಮಾರುತಿ ಸುಜುಕಿ, ಮಹೀಂದ್ರ, ಹೀರೋ ಟೂ ವೀಲರ್ಸು, ಬಜಾಜ್ ಆಟೋ ಟೂ ವೀಲರು, TVS, ಅಶೋಕ್ ಲೈಲ್ಯಾಂಡ್, ಈ ಥರ ನಮ್ಮ ದೇಶದ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಕೂಡ ಸೇಲ್ಸ್ ಎಷ್ಟಾಗಿದೆ ಜುಲೈ ಮಂತಲ್ಲಿ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಇದು ಕೂಡ ನಮ್ಮ ಮಾರ್ಕೆಟ್ನ ಮೇಲೆ ಎತ್ತುಕೊಂಡು ಹೋಗೋದ್ರಲ್ಲಿ ಒಂದು ಒಳ್ಳೆ ರೋಲ್ ಪ್ಲೇ ಮಾಡುತ್ತೆ. ಅದು ಯಾವ ಥರ, ಅದು ಸೇಲ್ಸ್ ನಂಬರ್ ಮೇಲೆ ಡಿಪೆಂಡ್. ಸೊ ಡೊಮೆಸ್ಟಿಕ್ ಎಕನಾಮಿಕ್ ಡೇಟಾ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಜುಲೈದು ಬರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ಸು, ಸೊ HSBC ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಹೇಳ್ತಾ ಇದೆ 58.5% ಗ್ರೋ ಆಗ್ಬೋದು ಅಂತ ಹೇಳ್ತಾ ಇದೆ. ಇದು ಒಂದು ಹೆಲ್ತಿ ಇಂಪ್ರೂವ್ಮೆಂಟ್ ಆ ಸೆಕ್ಟರ್ಗೆ. ಅದೇ ಥರ ನೆಕ್ಸ್ಟ್ ಬಂದರೆ FOMC ಮೀಟಿಂಗ್ ಇದೆ. FOMC ಮೀಟಿಂಗ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸುಮಾರು ವಿಡಿಯೋಗಳನ್ನ ನೀವು ನೋಡಿರ್ತೀರ. ಎಲ್ಲರೂ FOMC ಮೀಟಿಂಗ್ನ ಮಿನಿಟ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಮಿನಿಟ್ಸ್ ಅಂದರೆ ಏನು, ಮೀಟಿಂಗ್ ಆಗುತ್ತೆ, ಮೀಟಿಂಗಲ್ಲಿ ಎಲ್ಲದನ್ನು ಹೇಳೋಕ್ಕಾಗೋದಿಲ್ಲ, ಮೇನ್ ಪಾಯಿಂಟ್ಸ್ಗಳನ್ನ ಹೇಳ್ತಾರೆ. ಆ ಮೇನ್ ಪಾಯಿಂಟ್ಸ್ನ ಒಂದು ಶೀಟಲ್ಲಿ ಬರೆದು ಅದನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಪಬ್ಲಿಷ್ ಮಾಡೋದನ್ನೇ ಮಿನಿಟ್ಸ್ ಅಂತ ಕರೀತಾರೆ. ಸೊ FOMC ಮೀಟಿಂಗ್ ಬಂದು ಜುಲೈ 31ನೇ ತಾರೀಕು ನಡೆಯುತ್ತೆ. ಆ ಜುಲೈ 31ನೇ ತಾರೀಕು ನಡೆಯೋ ಔಟ್ಕಮಲ್ಲಿ ರೇಟ್ ಕಟ್ದು ಹೇಳ್ತಾರೆ, ರೇಟ್ ಕಟ್ ಬಗ್ಗೆ ಮಾತಾಡ್ತಾರೆ. ಅದು ಇನ್ನೇನು ತುಂಬ ಹತ್ತಿರ ಇದೆ ಅನ್ನೋದನ್ನು ತಿಳಿಸ್ಕೊಡಲಾಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಮಾಡೇ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಅದು ಬಂದಿದ್ದಾದಲ್ಲಿ ಮಾರ್ಕೆಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಮತ್ತು ರಾಷ್ಟ್ರದ ಪ್ರಪಂಚದ ಬ್ಯಾಂಕ್ ಆಫ್ ಇಂಗ್ಲೆಂಡ್, ಬ್ಯಾಂಕ್ ಆಫ್ ಜಪಾನ್ ಎಲ್ಲ ಕೂಡ ಆಗಸ್ಟ್ 1 ಜುಲೈ 31ನೇ ತಾರೀಕು ಅವರವರ ಒಂದು ಇಂಟ್ರೆಸ್ಟ್ ರೇಟ್ ಹೈಕ್ ಆಗುತ್ತಾ ಅಥವಾ ಇಳಿಯುತ್ತಾ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಗ್ಲೋಬಲ್ ಎಕನಾಮಿಕ್ ಡೇಟಾ ಏನು ಹೇಳುತ್ತೆ, ಸೊ ಎಷ್ಟು ಜಾಬ್ ಓಪನಿಂಗ್ಸ್ ಇದೆ, ಎಷ್ಟು ಜನ ಜಾಬ್ ಬಿಟ್ಟರು, ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ, ನಾನ್ ಫಾರ್ಮ್ ಪೇರೋಲ್ಸ್ ಏನಿದೆ, ಫ್ಯಾಕ್ಟ್ರಿ ಆರ್ಡರ್ಸ್ ಏನಿದೆ US ದೇಶದಲ್ಲಿ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸೊ ಇದು ಕೂಡ ಬಂದಲ್ಲಿ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀಳುತ್ತೆ. ಅದು ಒಳ್ಳೆಯದಾದರೆ ಒಳ್ಳೆಯದೇ ಆಗುತ್ತೆ, ಸ್ವಲ್ಪ ಕೆಟ್ಟದಾದರೆ ಸ್ವಲ್ಪ ಪೆಟ್ಟು ತಿಂತೀವಿ. ಸೊ ಕೆಳಗಡೆ ಟೇಬಲ್ ನೋಡ್ಬೋದು. ಸೊ ಸೋಮವಾರದಿಂದ ಶುಕ್ರವಾರದವರೆಗೂ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ, ಯಾವ್ಯಾವ ದೇಶ ಏನೇನು ಡೇಟಾಗಳನ್ನ ರಿಲೀಸ್ ಮಾಡುತ್ತೆ ಅನ್ನೋದನ್ನು. ಸೊ ಈ ಆರ್ಟಿಕಲು moneycontrol.com ಅಲ್ಲಿದೆ, ಎಲ್ಲರೂ ಹೋಗಿ ನೋಡ್ಬೋದು. ಸೊ ಸ್ಟಾಕ್ ಮಾರ್ಕೆಟಲ್ಲಿರೋರು ನನ್ನ ಸಜೆಷನ್ ಏನು ಅಂದರೆ, ದಯವಿಟ್ಟು ಈ ಡೇಟಾಗಳನ್ನ ನೀವು ನೋಡಿದಾಗಲೇ ನಿಮಗೂ ಗೊತ್ತಾಗೋದು. ನೀವು